ಅವರು ಅಭಿನಯ ತರಂಗ ಪ್ರಾರಂಭ ಮಾಡಿದ್ದ ಉದ್ದೇಶ ಏನು ಅಂತ ಕೇಳಿದ್ರಿ. ಅವರ ಉದ್ದೇಶನೇ ಈಗ ಬರೀ ಡಿಗ್ರಿ ಓದೋರು ಮಾತ್ರ ಆಗ್ಬೇಕಾ, ಬೇರೆಯವ್ರು ಆಗಬಹುದಲ್ವಾ? ಸೊ ಅವರಿಗೆ ಎಲ್ಲಿದೆ, ಒಂದು NSD ಹೋಗ್ಬೇಕು, ಇಲ್ಲಾಂದ್ರೆ ಆಗ ನೀನಾಸಂ ಶುರುವಾಗಿತ್ತು. ನೀನಾಸಂನಲ್ಲಿ ಅಲ್ಲೇ ಹೋಗಿ ಇರಬೇಕು. ಆದ್ರೆ ಬೆಳಗಿನಿಂದ ಸಾಯಂಕಾಲ ತನಕ ಕೆಲಸ ಮಾಡಿಕೊಂಡು ಅಥವಾ ಓದ್ಕೊಂಡು ಇನ್ನೇನೋ ಮಾಡಿಕೊಂಡು ಸಾಯಂಕಾಲದ ಹೊತ್ತು ಸೇರ್ಬೇಕು, ಅಥವಾ ಭಾನುವಾರದ ಹೊತ್ತು ಇಡೀ ದಿನ ಕಲಿಯಕ್ಕೆ ಅವರಿಗೆ ಅವಕಾಶ ಆಗತ್ತೆ ಅನ್ನೋ ಕಾರಣಕ್ಕೆ ಅಭಿನಯ ತರಂಗವನ್ನ ಶುರು ಮಾಡಿದ್ದು. ಅಭಿನಯ ತರಂಗ ಶುರು ಮಾಡಿದಾಗ ಅದು ಭಾನುವಾರದ ರಂಗಶಾಲೆ ಅಂತ ಇತ್ತು. ಅಕ್ಕಿ ಹೆಬ್ಬಾಳು ಅನ್ನೋ ಒಂದು ಹೋಬಳಿಯಿಂದ ಬೆಂಗಳೂರಿಗೆ ಬಂದು, ಬೆಂಗಳೂರಿನಲ್ಲಿ ಕಲಾಶಾಲೆ ಅಂದ್ರೆ ಏನು ಅನ್ನೋ ಕಲ್ಪನೆನೂ ಇಲ್ಲದೆ ಇದ್ದ ಕಾಲದಲ್ಲಿ 1919ರಲ್ಲಿ ಆನಾ ಸುಬ್ರಾವ್ ಅವರು, ಅಂದ್ರೆ ನಮ್ಮ ತಾತ, ಬೆಂಗಳೂರಿನಲ್ಲಿ ಕಲಾಶಾಲೆ ಪ್ರಾರಂಭಿಸಿದ್ರು. ರಂಗಭೂಮಿಯ ಪ್ರಥಮ ಕನ್ನಡ ನಾಟಕ ಸಮ್ಮೇಳನ ಮಾಡಿದ್ದು ಕಲಾಮಂದಿರ. ತುಂಬಾ ಜನ ಇದ್ದಾರೆ ಚಿತ್ರದಿಂದ ಬಂದವರು, ಎಷ್ಟೋ ಜನ. H.G. ಸೋಮಶೇಖರ್ ಅವರು ಚಿತ್ರದಿಂದ, S. ಶಿವರಾಮು, ಮತ್ತೆ ರಾಮನಾಥ್, ನವರತ್ನ ರಾಮು, ದಾಶರಥಿ ದೀಕ್ಷಿತ್, ಶಕುಂತಲಾ ದೇವಿ, ಮ್ಯಾಥಮೆಟಿಷಿಯನ್ ಶಕುಂತಲಾ ದೇವಿ, ಇವರೆಲ್ಲರೂ ಚಿತ್ರದಲ್ಲಿ ನಾಟಕ ಮಾಡೋರು. ಫಸ್ಟ್ ಅವರು 64ರಲ್ಲಿ ಶುರು ಮಾಡಿದ್ರು. ಅಭಿನಯ ತರಂಗ ಅಂತ ಶುರು ಮಾಡಿದ್ದು 64ರಲ್ಲಿ. ಗಿರೀಶ್ ಕಾರ್ನಾಡು ಯಯಾತಿಯನ್ನ ಮತ್ತೆ ಹಿಟ್ಟಿನ ಹುಂಜವನ್ನ ಓದಿದ್ದಾರೆ, ಬರಗೂರು ರಾಮಚಂದ್ರಪ್ಪ ಓದಿದ್ದಾರೆ, P. ಲಂಕೇಶ್ ಅವರ ನಾಟಕಗಳನ್ನು ಓದಿದ್ದಾರೆ. ಹೀಗೆ ಎಲ್ಲ ಆಗಿನ ಕಾಲದ ಹೊಸ ನಾಟಕಕಾರರೆಲ್ಲ ಎಲ್ಲರನ್ನೂ ಕರೆಸಿ ಪ್ರತಿ ಭಾನುವಾರ 71ರಲ್ಲಿ ಅವರು ಒಂದು ಪ್ರೊಡಕ್ಷನ್ ಓರಿಯೆಂಟೆಡ್ ವರ್ಕ್ಶಾಪ್ ಅಂತ ಶುರು ಮಾಡಿದ್ರು. ಆಗ ಶಿಬಿರ ಅಂದ್ರೆ ಯಾರಿಗೂ ಹೆಚ್ಚು ಗೊತ್ತಿಲ್ಲ, ಆದ್ರೆ ಅವರು 2 ತಿಂಗಳು ಮಾಡೋರು. 1 ತಿಂಗಳು ಪ್ರತಿ ಸಾಯಂಕಾಲ 1 ತಿಂಗಳು ಈ ಥರದ ನಾಟಕವನ್ನ ವ್ಯಾಖ್ಯಾನ ಮಾಡೋದು, ನಾಟಕದ ಬಗ್ಗೆ ಮಾತಾಡೋದು, ಆಮೇಲೆ ಆ ನಾಟಕದ ರಿಹರ್ಸಲ್ ಮಾಡೋದು, ಆಮೇಲೆ ಅದನ್ನ ಶೋ ಮಾಡೋದು. ಅಲ್ಲಿಗೆ ಮುಗೀತು. 81ರಲ್ಲಿ ಇವರು ಆಗ ತಾನೇ ಅಶೋಕ್ ಬಾದರ್ದಿನಿ ಅವರು NSD ಇಂದ ಹೊಸದಾಗಿ ಬಂದಿದ್ರು ಇಲ್ಲಿಗೆ. ಸೊ ರಾಜೀವ್ ತರನಾಥ್ ಅವರು, ಡಾಕ್ಟರ್ ವಿಜಯ ಅವರು, ಕಿರಂ ನಾಗರಾಜ್ ಅವರು ಮತ್ತು EAS ಮೂರ್ತಿ ಅವರು, ಇವರು 4 ಜನ ಸೇರಿ ಒಂದು ಶಾಲೆಯನ್ನ ಯಾಕೆ ಪ್ರಾರಂಭ ಮಾಡಬಾರ್ದು ಅಂತ ಹೇಳಿ, ನಮ್ಮ ಅದೊಂದು ಜಾಗ ಇದೆ ಹನುಮಂತ ನಗರದಲ್ಲಿ, ಅಲ್ಲಿ ಏನೂ ಇರಲಿಲ್ಲ, ಖಾಲಿ ಇತ್ತು. ಅಲ್ಲಿ ಒಂದು ಗುಡಿಸಲನ್ನ ಕಟ್ಟಿ ಅಲ್ಲಿ ಅಭಿನಯ ತರಂಗ ಅಂತ ಶುರು ಮಾಡಿದ್ರು 81ರಲ್ಲಿ. ನಮಸ್ತೆ ಮೇಡಮ್. ನಮಸ್ತೆ. ನನ್ನ ಒಂದು ಸಣ್ಣ ಮನದಾಳದ ಮಾತಿನ ಕಾರ್ಯಕ್ರಮಕ್ಕೆ ನಿಮಗೆ ಸ್ವಾಗತ, ಸುಸ್ವಾಗತ. ನನ್ನ ಪ್ರಶ್ನೆ ಏನು ಕೇಳಿದ್ರೆ, ಅಭಿನಯ ತರಂಗ ಅಂದ್ರೆ ಏನು? AS ಮೂರ್ತಿಯವರು ಇದನ್ನ ಶಾಲೆಯಾಗಿ ಯಾಕೆ ಮಾಡಬೇಕು ಅಂತ ಅವ್ರಿಗೆ ಅನಿಸ್ತು ಅನ್ನೋದು ಪ್ರಶ್ನೆ. ಯಾಕೆಂದ್ರೆ ಆ ಕಾಲದಲ್ಲಿ ತುಂಬಾ ಏನು ಶಾಲೆಗಳು ಇರಲಿಲ್ಲ. ಹಾಗಾಗಿ ಇವರಿಗೆ ಇಲ್ಲಿ ಬೆಂಗಳೂರಿನಲ್ಲಿ ಅವರು ಪತ್ರಕರ್ತರು, ಆಕ್ಟರು, ರೇಡಿಯೋದಲ್ಲಿ ಒಂದಿಷ್ಟು ನಾಟಕಗಳನ್ನು ಮಾಡ್ತಿದ್ರು ಅವರು. ನಾನು ಕೇಳಿದ್ದೆ ಅವಾಗ, ನಾನು ಚಿಕ್ಕವನಿರ್ಬೇಕಾದ್ರೆ. ಆದ್ರೆ ಅಭಿನಯ ತರಂಗ ಅಂತ ಶಾಲೆ ಮಾಡಬೇಕು ಅಂತ ಯಾಕೆ ಅನಿಸ್ತವ್ರು? ಅಭಿನಯ ತರಂಗ ಅಂತ ಹೇಳಕ್ ಮುಂಚೆ ಇನ್ನೊಂದು ವಿಷಯ ಹೇಳ್ಬೇಕು ನಾನು. ಏನಂದ್ರೆ ಒಬ್ಬ ಹಳ್ಳಿಯ ಹುಡುಗ ಅಕ್ಕಿ ಹೆಬ್ಬಾಳು ಅನ್ನೋ ಒಂದು ಹೋಬಳಿಯಿಂದ ಬೆಂಗಳೂರಿಗೆ ಬಂದು, ಬೆಂಗಳೂರಿನಲ್ಲಿ ಕಲಾಶಾಲೆ ಅಂದ್ರೆ ಏನು ಅನ್ನೋ ಕಲ್ಪನೆನೂ ಇಲ್ಲದೆ ಇದ್ದ ಕಾಲದಲ್ಲಿ 1919ರಲ್ಲಿ ಆನಾ ಸುಬ್ರಾವ್ ಅವರು, ಅಂದ್ರೆ ನಮ್ಮ ತಾತ, ಬೆಂಗಳೂರಿನಲ್ಲಿ ಕಲಾಶಾಲೆ ಪ್ರಾರಂಭಿಸಿದ್ರು. ಅವರಿಗೆ ಹಿಂದೆ ಯಾವ ಬ್ಯಾಕ್ಗ್ರೌಂಡ್ ಇಲ್ಲದಿದ್ದ EN ಸುಬ್ಬರಾವ್ ಅವರು ಕರ್ನಾಟಕದ ಮೊದಲ ಕಲಾಶಾಲೆ ಇದು. ಶಾಂತಿನಿಕೇತನ ಕಲ್ಕತ್ತಾದಲ್ಲಿ ಪ್ರಾರಂಭವಾದ ವರ್ಷವೇ ಕಲಾಮಂದಿರ ಬೆಂಗಳೂರಿನಲ್ಲಿ ಪ್ರಾರಂಭವಾದದ್ದು. ಸೊ ಆ ಬೆಂಗಳೂರಿನಲ್ಲಿ 19ರಲ್ಲಿ ಪ್ರಾರಂಭ ಆಗಿ, ಆಗ ಅವರು ಇನ್ನ ಚಿಕ್ಕ ಹುಡುಗ, ಅವರು ಕಲಾಶಾಲೆಗೆ ಮಕ್ಕಳನ್ನ ಕರ್ಕೊಂಬರ್ತಿದ್ರಂತೆ.
ಯಾಕಂದ್ರೆ ಯಾರು ಸೇರ್ತಾ ಇರ್ಲಿಲ್ಲ, ಕಲಾಶಾಲೆಗೆ ಯಾಕೆ ಸೇರ್ತಾರೆ? ಆಗ ಕರ್ಕೊಂಡ್ ಬಂದು ಅವ್ರನ್ನ ಕಲಿಸ್ತಾ ಇದ್ರು. ಜೊತೆಗೆ ಬರೀ ಕಲೆ ಕಲಿತ್ರೆ ಏನ್ ಪ್ರಯೋಜನ, ದುಡ್ಡು ಹೇಗ್ ಬರುತ್ತೆ ಅನ್ನುವ ಕಾಲದಲ್ಲಿ ಅವರು ಜಾಬ್ ಓರಿಯೆಂಟೆಡ್ ಇದನ್ನ ಮಾಡಿದ್ರು. ಅಂದ್ರೆ ಸೈನ್ ಬೋರ್ಡ್ ಬರೆಯೋದು, ಸೀರೆ ಪ್ರಿಂಟ್ ಮಾಡೋದು, ವುಡನ್ ಬ್ಲಾಕ್ಸ್, ಆ ತರ ಮಾಡಿ ಜನರನ್ನ ಅಟ್ರಾಕ್ಟ್ ಮಾಡಿ ನೀವು ಕಲೆ ಕಲಿತ್ರೆ ಸಂಪಾದನೆನೂ ಮಾಡಬಹುದು ಅನ್ನುವ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಅವರು ಪ್ರಾರಂಭ ಮಾಡಿದ್ರು. ಹಾಗೆ ಅಲ್ಲಿ ಕಲಾಮಂದಿರ ಗಾಂಧಿ ಬಜಾರ್ನಲ್ಲಿ ಶುರು ಮಾಡಿದಾಗ ಅಲ್ಲಿ ಎಲ್ಲ ದೊಡ್ಡ ದೊಡ್ಡ ವ್ಯಕ್ತಿಗಳು ಬರೋರು, ತುಂಬಾ ಹೆಸರಾಂತ ಕವಿಗಳು, ಸಾಹಿತಿಗಳು, ಕಲಾವಿದರು ಎಲ್ಲ ಬರೋರು. ಅವರು ಎಲ್ಲರೂ ಕೂತು ಚರ್ಚೆ ಮಾಡಿ ಎಲ್ಲ ಮಾಡುವಾಗ ಇವರು ಅಲ್ಲಿ ಕಲಾಶಾಲೆ ಪ್ರಾರಂಭಿಸಿದ್ರಲ್ಲ. ನಮ್ಮ ತಂದೆ ಕಲಾಶಾಲೆ ಅವರಿಗೆ, ಅನಾ ಸುಬ್ರಾವ್ ಅವರಿಗೆ ಎಲ್ಲರೂ ಚಿತ್ರಕಲೆ ಕಲಿಬೇಕಂತ ಬಹಳ ಇಷ್ಟ. ಆದ್ರೆ ಅವರು ಬರೀ ಚಿತ್ರಕಲೆ ಅಲ್ಲ, ಅವರು ನಾಟಕವನ್ನ ಬರಿತಾ ಇದ್ರು, ನಾಟಕಕಾರರಾಗಿದ್ರು. ಮತ್ತೆ ರಂಗಭೂಮಿಯ ಪ್ರಥಮ ಕನ್ನಡ ನಾಟಕ ಸಮ್ಮೇಳನ ಮಾಡಿದ್ದು ಕಲಾಮಂದಿರ. 3 ಬಾರಿ ಮಾಡಿದ್ದಾರೆ 45ರಲ್ಲಿ. ಹಾಗೆ ನಾಟಕದ ಬಗ್ಗೆಯೂ ಆಸಕ್ತಿ ಇತ್ತು. ನೃತ್ಯ, ಸಂಗೀತ, ನಾಟಕ, ಚಿತ್ರಕಲೆ, ಹೀಗೆ ಎಲ್ಲದರಲ್ಲೂ ಆಸಕ್ತಿಯನ್ನು ಬೆಳೆಸ್ಕೊಂಡು, ಯಾಕಂದ್ರೆ ಅವರಿಗೆ ಗೊತ್ತಿತ್ತು ಈ ಕಲೆ ಅನ್ನೋದು ಬರೀ ಒಂದು ಕಲಿತಲ್ಲ, ಎಲ್ಲವೂ ಕಲಿತು ಆಗಬೇಕಾದಂಥದ್ದು ಅನ್ನೋದು ಅವರಿಗೆ ಗೊತ್ತಿತ್ತು ಅನ್ಸುತ್ತೆ, ಅಥವಾ ಎಲ್ಲದರ ಬಗ್ಗೆ ಅವರಿಗೆ ಆಸಕ್ತಿ ಇತ್ತು. ಹಾಗಾಗಿ ನಮ್ಮ ತಂದೆಯವರು ಸಹ ಎಲ್ಲವನ್ನೂ ಕಲಿತಾ ಇದ್ರು. ಆದರೆ ಅವರಿಗೆ ಬಹಳ ಮುಖ್ಯವಾಗಿ ಇಷ್ಟ ಇದ್ದಿದ್ದು, ಅವರ ಮನಸ್ಸು ಸೆಳೆದಿದ್ದು ರಂಗಭೂಮಿಯಲ್ಲಿ ಅವರಿಗೆ ಮುಖ್ಯವಾಗಿ ನನಗನ್ಸೋದ್ರ ಮಟ್ಟಿಗೆ ಅವರು 1951ರಲ್ಲಿ ಎಲ್ಲರೂ ಎಸ್ ರಾಮನಾಥ್ ಮತ್ತು ಎಸ್ ಮೂರ್ತಿ ಅವರೆಲ್ಲ ನಮ್ಮ ತಾತನ ಸಹಾಯ ಇಟ್ಕೊಂಡು ಚಿತ್ರ ಅಂತ ಒಂದು ಸಂಸ್ಥೆ ಶುರು ಮಾಡಿದ್ರು. ಅಲ್ಲಿ ನಾಟಕಗಳನ್ನ ಆಡ್ತಿದ್ರು, ಅವರೇ ನಾಟಕಗಳನ್ನ ಬರೀತಾ ಇದ್ರು. ಅವರಲ್ಲದೆ ತುಂಬಾ ಜನ ಇದ್ದಾರೆ ಚಿತ್ರದಿಂದ ಬಂದವರು, ಎಷ್ಟೋ ಜನ. ಹೆಚ್ ಜಿ ಸೋಮಶೇಖರ್ ಅವರು ಚಿತ್ರದಿಂದ, ಎಸ್ ಶಿವರಾಮು, ಮತ್ತೆ ರಾಮನಾಥ್, ನವರತ್ನ ರಾಮು, ದಾಶರಥಿ ದೀಕ್ಷಿತ್, ಶಕುಂತಲಾ ದೇವಿ, ಮ್ಯಾಥಮೆಟಿಷಿಯನ್ ಶಕುಂತಲಾ ದೇವಿ, ಇವರೆಲ್ಲರೂ ಚಿತ್ರದಲ್ಲಿ ನಾಟಕ ಮಾಡೋರು. ಆಮೇಲೆ ಅನೇಕರು ನಾಟಕಗಳನ್ನ ಬರೆದು ಅವರೇ ನಾಟಕಗಳನ್ನ ತಯಾರು ಮಾಡಿ ನಾಟಕಗಳನ್ನ ಮಾಡೋರು. ಆಗ ಅವರಿಗೆ ಅನ್ಸತ್ತೆ ನನಗೆ, ನಾನು ಇನ್ನು ಕಲಿಬೇಕು, ಇದನ್ನ ಪ್ರೊಫೆಷನ್ ಆಗಿ ತಿಳ್ಕೋಬೇಕು ನಾನು ಅಂತ ಹೇಳಿ ಅವ್ರೇನ್ ಮಾಡಿದ್ರಂದ್ರೆ NSDಗೆ ಅಪ್ಲೈ ಮಾಡ್ತಾರೆ. ಆದ್ರೆ ಅವರು SLC ಮಾತ್ರ ನಮ್ಮ ಅಪ್ಪ ಓದಿದ್ದು. ಆಗ ಎಲ್ಲ SLC ಮಾತ್ರ ಅಲ್ಲ, ಡಿಗ್ರಿ ಆಗಿರ್ಬೇಕು ಅಲ್ಲಿ ಹೋಗಕ್ಕೆ. ಅದರಿಂದ ಅವ್ರಿಗೆ ಅಲ್ಲಿ ಸಿಗ್ಲಿಲ್ಲ. ಅವ್ರೇನ್ ಮಾಡಿದ್ರು, ಇಷ್ಟರಲ್ಲಾಗ್ಲೇ 50ರಿಂದ 70ರವರೆಗೂ ಅವರು ಒಂದಷ್ಟು ನಾಟಕಗಳನ್ನ ಮಾಡಿದ್ರು. 70ರಲ್ಲಿ ಒಂದು ಪ್ರೊಡಕ್ಷನ್ ಓರಿಯೆಂಟೆಡ್ ವರ್ಕ್ಶಾಪ್ ಶುರು ಮಾಡಿದ್ರು. ಅದು ಫಸ್ಟ್ ಅವರು 64ರಲ್ಲಿ ಶುರು ಮಾಡಿದ್ರು. ಅಭಿನಯ ತರಂಗ ಅಂತ ಶುರು ಮಾಡಿದ್ದು 64ರಲ್ಲಿ ಪ್ರತಿ ಭಾನುವಾರ ನಾಟಕದ ಬಗ್ಗೆ ತಿಳ್ಕೊಳಕ್ಕೆ, ಇವರು ಸಹ ತಿಳ್ಕೋಬಹುದು, ಜನರಿಗೂ ತಿಳಿಸಬಹುದು, ಅವರ ಚಿತ್ರ ಕಲಾವಿದರನ್ನು ಟ್ರೈನ್ ಮಾಡಬಹುದು ಅನ್ನೋ ಕಾರಣಕ್ಕೆ ಬೇರೆ ಬೇರೆ ಜನನ ಕರೆಸೋದು, ಅಲ್ಲಿ ನಾಟಕದ ಓದು ಮಾಡೋದು, ಆಮೇಲೆ ನಾಟಕದ ತಾಂತ್ರಿಕ ವಿಷಯಗಳನ್ನ ಸೆಟ್ ಆಗ್ಬಹುದು ಅಥವಾ ಮೇಕಪ್, ಮತ್ತೆ ನಾಟಕದ ಓದು ಅಂದ್ರೆ ಅಲ್ಲಿ ಹೊಸ ನಾಟಕಗಳನ್ನ ಬರೆದವರು ಗಿರೀಶ್ ಕಾರ್ನಾಡು ಯಯಾತಿಯನ್ನ
ಮತ್ತೆ ಹಿಟ್ಟಿನ ಹುಂಜವನ್ನ ಓದಿದ್ದಾರೆ, ಬರಗೂರು ರಾಮಚಂದ್ರಪ್ಪ ಓದಿದ್ದಾರೆ, ಪಿ ಲಂಕೇಶ್ ಅವರ ನಾಟಕಗಳನ್ನು ಓದಿದ್ದಾರೆ. ಹೀಗೆ ಎಲ್ಲ ಆಗಿನ ಕಾಲದ ಹೊಸ ನಾಟಕಕಾರರೆಲ್ಲ ಎಲ್ಲರನ್ನೂ ಕರೆಸಿ ಪ್ರತಿ ಭಾನುವಾರ ನಾಟಕವನ್ನ ಓದೋದು. ಅಥವಾ ಬಿ ಎನ್ ನಾಣಿ ಅವರಾಗಲೇ ಲಂಡನ್ನಿಂದ ಟ್ರೈನಿಂಗ್ ತಗೊಂಡು ಬಂದಿದ್ರು, ಅವರಿಂದ ಮೇಕಪ್ನ ಇದು ಮಾಡೋದು. ಅಥವಾ ಜಿ ಪಿ ರಾಜರತ್ನಂ ಅವರು, ಈ ಥರ ಬೇರೆ 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 ಜನರನ್ನ ಕರೆಸಿ ಅವರ ವಿಷಯವನ್ನ ಎಲ್ಲರೂ ತಿಳಿಯೋ ಹಾಗೆ ಮಾಡ್ತಾ ಇದ್ರು. ಅದಾದ ಮೇಲೆ ಅವರಿಗೆ 1971ರಲ್ಲಿ ಅವರು ಒಂದು ಪ್ರೊಡಕ್ಷನ್ ಓರಿಯೆಂಟೆಡ್ ವರ್ಕ್ಶಾಪ್ ಅಂತ ಶುರು ಮಾಡಿದ್ರು. ಆಗ ಶಿಬಿರ ಅಂದ್ರೆ ಯಾರಿಗೂ ಹೆಚ್ಚು ಗೊತ್ತಿಲ್ಲ, ಆದ್ರೆ ಅವರು 2 ತಿಂಗಳು ಮಾಡೋರು. 1 ತಿಂಗಳು ಪ್ರತಿ ಸಾಯಂಕಾಲ 1 ತಿಂಗಳು ಈ ಥರದ ನಾಟಕವನ್ನ ವ್ಯಾಖ್ಯಾನ ಮಾಡೋದು, ನಾಟಕದ ಬಗ್ಗೆ ಮಾತಾಡೋದು, ಆಮೇಲೆ ಆ ನಾಟಕದ ರಿಹರ್ಸಲ್ ಮಾಡೋದು, ಆಮೇಲೆ ಅದನ್ನ ಶೋ ಮಾಡೋದು. ಅಲ್ಲಿಗೆ ಮುಗೀತು ಅಷ್ಟೆ. ಅಭಿನಯ ತರಂಗ ಕೋರ್ಸ್ ಮುಗಿಸ್ತಾ ಇದ್ರು. ಹಾಗೆ ಒಂದಷ್ಟು ದಿನ ನಡೆಸ್ಕೊಂಡು ಬಂದ್ರು. ಅದು ಅದರ ಜೊತೆಗೇನೆ ಅವರು ಬೇರೆ ಬೇರೆ ಕಾರ್ಯಕ್ರಮಗಳನ್ನ ಹಮ್ಮಿಕೊಳ್ತಾ ಇದ್ರು. ಮತ್ತೆ ಕನ್ನಡ ಲೇಖಕಿಯರ ಸಂಘ ಅಂತ ಒಂದು ಲೇಖಕಿಯರನ್ನೆಲ್ಲ ಒಟ್ಟುಗೂಡಿಸಿ ಒಂದು ಸಂಘವನ್ನ ಪ್ರಾರಂಭಿಸಿದ್ದು ನಮ್ಮ ತಂದೆಯ ನೇತೃತ್ವದಲ್ಲಿ. ಆದ್ರೆ ಹೆಣ್ಣು ಮಕ್ಕಳೇ ಮಾಡಿದ್ದು, ಆದ್ರೆ ಇವರ ಒಂದು ಮುಂದಾಳತ್ವ ಇತ್ತು ಅದಕ್ಕೆ. ಆಮೇಲೆ ಪಪೆಟ್ ಶೋ ಮಾಡ್ತಿದ್ವಿ. ಪಪೆಟ್ ಶೋ ಅಂದ್ರೆ ಈ ಸೂತ್ರದ ಗೊಂಬೆ ಆಟವನ್ನ ಪ್ರಾರಂಭ ಮಾಡಿದ್ರು. ಆಮೇಲೆ ಹೀಗೆ ಮಕ್ಕಳ ಶಿಬಿರಗಳನ್ನ ಮಾಡ್ತಾ ಇದ್ರು. 24 ಗಂಟೆ ಬಿಸಿಯಾಗಿರ್ತಾ ಇದ್ರು. ಇದೆಲ್ಲ ಜೊತೆಗೆ ಅವರು ಆಕಾಶವಾಣಿಯಲ್ಲಿ ಕೆಲಸ ಮಾಡ್ತಾ ಇದ್ರು. 81ರಲ್ಲಿ ಇವರು ಆಗ ತಾನೇ ಅಶೋಕ್ ಬಾದರ್ದಿನಿ ಅವರು NSD ಇಂದ ಹೊಸದಾಗಿ ಬಂದಿದ್ರು ಇಲ್ಲಿಗೆ. ಸೊ ರಾಜೀವ್ ತರನಾಥ್ ಅವರು, ಡಾಕ್ಟರ್ ವಿಜಯ ಅವರು, ಕೀರಂ ನಾಗರಾಜ್ ಅವರು ಮತ್ತು EAS ಮೂರ್ತಿ ಅವರು, ಇವರು 4 ಜನ ಸೇರಿ ಒಂದು ಶಾಲೆಯನ್ನ ಯಾಕೆ ಪ್ರಾರಂಭ ಮಾಡಬಾರ್ದು ಅಂತ ಹೇಳಿ, ನಮ್ಮ ಅದೊಂದು ಜಾಗ ಇದೆ ಹನುಮಂತ ನಗರದಲ್ಲಿ, ಅಲ್ಲಿ ಏನೂ ಇರಲಿಲ್ಲ, ಖಾಲಿ ಇತ್ತು. ಅಲ್ಲಿ ಒಂದು ಗುಡಿಸಲನ್ನ ಕಟ್ಟಿ ಅಲ್ಲಿ ಅಭಿನಯ ತರಂಗ ಅಂತ ಶುರು ಮಾಡಿದ್ರು 81ರಲ್ಲಿ. ಅವರು ಅಭಿನಯ ತರಂಗ ಪ್ರಾರಂಭ ಮಾಡಿದ್ದ ಉದ್ದೇಶ ಏನು ಅಂತ ಕೇಳಿದ್ರಿ. ಅವರ ಉದ್ದೇಶನೇ ಈಗ ಬರೀ ಡಿಗ್ರಿ ಓದೋರು ಮಾತ್ರ ಆಗ್ಬೇಕಾ, ಬೇರೆಯವ್ರು ಆಗಬಹುದಲ್ವಾ? ಸೊ ಅವರಿಗೆ ಎಲ್ಲಿದೆ, ಒಂದು NSDಗೆ ಹೋಗ್ಬೇಕು, ಇಲ್ಲಾಂದ್ರೆ ಆಗ ನೀನಾಸಂ ಶುರುವಾಗಿತ್ತು. ನೀನಾಸಂನಲ್ಲಿ ಅಲ್ಲೇ ಹೋಗಿ ಇರಬೇಕು. ಆದ್ರೆ ಬೆಳಗಿನಿಂದ ಸಾಯಂಕಾಲ ತನಕ ಕೆಲಸ ಮಾಡಿಕೊಂಡು ಅಥವಾ ಓದ್ಕೊಂಡು ಇನ್ನೇನೋ ಮಾಡಿಕೊಂಡು ಸಾಯಂಕಾಲದ ಹೊತ್ತು ಸೇರ್ಬೇಕು, ಅಥವಾ ಭಾನುವಾರದ ಹೊತ್ತು ಇಡೀ ದಿನ ಕಲಿಯಕ್ಕೆ ಅವರಿಗೆ ಅವಕಾಶ ಆಗತ್ತೆ ಅನ್ನೋ ಕಾರಣಕ್ಕೆ ಅಭಿನಯ ತರಂಗವನ್ನ ಶುರು ಮಾಡಿದ್ದು. ಅಭಿನಯ ತರಂಗ ಶುರು ಮಾಡಿದಾಗ ಅದು ಭಾನುವಾರದ ರಂಗಶಾಲೆ ಅಂತ ಇತ್ತು. ಪ್ರತಿ ಭಾನುವಾರ ಫುಲ್ ಡೇ, ಬೆಳಗ್ಗೆ 10ರಿಂದ 5, 10ರಿಂದ 5 ಅಂತ ಮಾಡಿದ್ರು. ಆದ್ರೆ ನಾಟಕ ಇದ್ದಾಗ ರಿಹರ್ಸಲ್ಗೆ ಈವ್ನಿಂಗ್ ಬರ್ಬೇಕಾಗ್ತಿತ್ತು. ಸೋಮವಾರದಿಂದ ಶನಿವಾರ ತನಕ ಪ್ರತಿದಿನ ಸಂಜೆ ಯಾವಾಗ ಅಂದ್ರೆ ರಿಹರ್ಸಲ್ ನಾಟಕ ತಗೊಂಡಾಗ ಮಾತ್ರ. ಇಲ್ದೇ ಇದ್ರೆ ಈ ಹಿಸ್ಟ್ರಿ ಆಫ್ ಥಿಯೇಟರ್ ಅಥವಾ ಬೇರೆ ಕಾಸ್ಟ್ಯೂಮು ಸೆಟ್ಟು ಇದನ್ನೆಲ್ಲ ಭಾನುವಾರದ ಹೊತ್ತು ಮುಗಿಸ್ಕೊಳ್ತಾ ಇದ್ರು.